ಕನ್ನಡಿಗರೇ ನಮಸ್ಕಾರ. ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ನಮ್ಮ ಬೆಂಗಳೂರು ನಗರದಲ್ಲಿ ಇವತ್ತು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡು ಬೆಂಗಳೂರಿನಲ್ಲಿ ಇವತ್ತು ಮೆಟ್ರೋ ಸಂಚಾರ ನಡೀತಾ ಇದೆ. ಆ ಮೆಟ್ರೋ ನಿಲ್ದಾಣಗಳಿಗೆ ಕೆಲವರ ಹೆಸರುಗಳನ್ನು ಅಂದರೆ ಬೇರೆಯವರ ಹೆಸರುಗಳನ್ನು ತಗೊಂಬಂದು ಈ ಮೆಟ್ರೋ ನಿಲ್ದಾಣಕ್ಕೆ ಇಡ್ತಾ ಇದ್ದಾರೆ. ಅದರಿಂದ ನಾವು ಇವತ್ತು ಕೆಲವರ ಹೆಸರುಗಳು ಮತ್ತು ಕೆಲವರ ಫೋಟೋ ಸಮೇತ ಅವರ ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ಇದು ನಿಜವಾದ ಕನ್ನಡಿಗರಿಗೆ ಮಾತ್ರ ಅರ್ಥ ಆಗುತ್ತೆ. ಈ ಬೇರೆ ಬೇರೆ ರಾಜ್ಯದ ಕನ್ನಡಿಗರಿಗೆ ಅರ್ಥ ಆಗಲ್ಲ. ನಿಜವಾದ ಕನ್ನಡಿಗರಿಗೆ ಮಾತ್ರ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ. ಯಾರ್ಯಾರ ಹೆಸರು ಇಡಬೇಕು, ಯಾರ್ಯಾರ ಫೋಟೋ ಸಮೇತ ಹೇಳ್ತಾ ಇದ್ದೀನಿ. ಇದು ಕನ್ನಡಿಗರಿಗೆ ಮಾತ್ರ ಅರ್ಥ ಆಗುತ್ತೆ. ನಾವು ಯಾರ್ಯಾರನ್ನೋ ಕರ್ಕೊಂಬಂದು ಇಲ್ಲಿ ಏನು ಅವ್ರೇನು ದುಡ್ಡು ಕೊಟ್ಟು ಕಟ್ಟಿಸಿದಾರ ಮೆಟ್ರೋನ? ನಮ್ಮ ಕನ್ನಡಿಗರು ತಲೆಗೇರಣ ಕಟ್ಟಿರ್ತಕ್ಕಂಥ ಈ ಮೆಟ್ರೋ ನಿಲ್ದಾಣಕ್ಕೆ ನಮ್ಮ ಕನ್ನಡಿಗರೇ ಹೆಸರು ಇಡಬೇಕೇ ಹೊರತು ಯಾರ್ಯಾರನ್ನೋ ಕರ್ಕೊಂಬಂದು ಕೆಲಸಕ್ಕೆ ಬರದೇ ಇರೋ ಹೆಸರುಗಳನ್ನು ಇಲ್ಲಿ ಇಡುವುದು ಅವಶ್ಯಕತೆ ಇಲ್ಲ. ಅದು ಬೇಕಾಗಿಲ್ಲ. ಇಲ್ಲಿ ನಮ್ಮ ಕನ್ನಡದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಗೊತ್ತಾಯ್ತಾ? ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ಎಂತೆಂಥ ನಾಯಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಹೆಮ್ಮೆಯ ಕನ್ನಡಿಗ ಇಮ್ಮಡಿ ಪುಲಕೇಶಿ ಅವರು. ಇದಕ್ಕಿನ್ನ ಎಂತೆಂಥ ನಾಯಕರು ಬೇಕ್ರಿ ಮುಖ್ಯಮಂತ್ರಿಗಳೇ. ಇಮ್ಮಡಿ ಪುಲಕೇಶಿ ಅವರು ಕನ್ನಡ ಕುವರ. ಇವರು ಶ್ರೀಕೃಷ್ಣ ದೇವರಾಯರು, ವಿಜಯನಗರ ಸಾಮ್ರಾಜ್ಯದ ಮಹಾರಾಜರು ಶ್ರೀಕೃಷ್ಣ ದೇವರಾಯರು. ಇದಕ್ಕಿಂತ ನಾಯಕರು ಬೇಕಾ? ಮೈಸೂರು ರಾಜರು ಬರ್ತಾರೆ. ಮೈಸೂರು ರಾಜರು ಇವ್ರಿಗಿಂತ ಬೇಕಾ? ಮೈಸೂರು ರಾಜರು ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಬೇಕಾದಷ್ಟು ನಾಯಕರಿದ್ದಾರೆ. ಹುಡುಕ್ಯಂತ ಹೋದರೆ ಮೈಸೂರು ಮಹಾರಾಜರು ಇವರು. ಮತ್ತು ನಮ್ಮ ಶಂಕರಣ್ಣವರು, ಕರಾಟೆ ಕಿಂಗ್ ಶಂಕರಣ್ಣವರು, ಬಹುದೊಡ್ಡ ನಮ್ಮ ಕರ್ನಾಟಕದ ಬಗ್ಗೆ ಭಾಳ ಕನಸು ಕಂಡ ಒಬ್ಬ ಅದ್ಭುತವಾದ ನಟ ಶಂಕರಣ್ಣವರು. ಮತ್ತು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಅದ್ಭುತವಾದ ಏನು ಕವಿತೆಗಳು, ಕವನಗಳು, ಸಾಹಿತಿಗಾರರು ಅದ್ಭುತ. ಮತ್ತು ನಮ್ಮ ವಿಶ್ವಗುರು ಬಸವಣ್ಣನವರು ಇವ್ರ ಹೆಸರಲ್ಲಿ ಬೇಕಾದಷ್ಟಿವೆ. ಆದರೂ ವಿಶ್ವಗುರು ಬಸವಣ್ಣನವರು ಅದ್ಭುತ. ಮತ್ತು ಕನಕದಾಸರು ಅಷ್ಟೊಂದು ಯಾವುದು ಏನಿಲ್ಲ. ಬಸ್ ನಿಲ್ದಾಣ ಇಲ್ಲ, ರೈಲ್ವೆ ನಿಲ್ದಾಣ ಇಲ್ಲ. ಯಾಕೆ ಇವ್ರ ಹೆಸರು ಇರಬಾರ್ದು? ಕನಕದಾಸರು. ಮತ್ತು ಇವರು ವಾಲ್ಮೀಕಿಯವರು ಭಾಳ ಅದ್ಭುತ. ವಾಲ್ಮೀಕಿಯವರು ಯಾಕೆ ಇವ್ರಿಗೆ ಕಣ್ಣಿಗೆ ಕಾಣಿಸಲ್ವ? ನಿಮ್ಮ ಕಣ್ಣಿಗೆ ಯಾರೋ ಬೇರೆಯವರ ಕಣ್ಣಿಗೆ ಕಾಣಿಸ್ತಾರೆ, ವಾಲ್ಮೀಕಿಯವ್ರಿಗೆ ಕಾಣಿಸಲ್ವ? ಮತ್ತು ನಮ್ಮ ಕಿತ್ತೂರಿ ರಾಣಿ ಚೆನ್ನಮ್ಮ ಅದ್ಭುತ ಮಹಿಳೆಯರಲ್ಲಿ ಭಯಂಕರ ಕಿತ್ತೂರು ರಾಣಿ ಚೆನ್ನಮ್ಮ. ಇವರು ಬೇಕಾಗಿಲ್ವಾ? ಮತ್ತು ಒಣಕಿ ಓಬವ್ವ, ಚಿತ್ರದುರ್ಗದ ವೀರ ವನಿತೆ ಒಣಕಿ ಓಬವ್ವ. ಇವರು ಬೇಡವ ನಿಮಗೆ? ಹಂಗಾದ್ರೆ ಇವರು ಬೇಡ. ಹಂಗಾದ್ರೆ ನಿಮಗೆ ಇನ್ಯಾರು ಬೇಕು? ಅಕ್ಕ ಮಹಾದೇವಿಯವರು, ನಮ್ಮ ಕರ್ನಾಟಕದ ಅಕ್ಕ ಮಹಾದೇವಿಯವರು. ಬೇಕಾದಷ್ಟು ವೀರ ನಾಯಕರು, ವೀರ ವನಿತೆಯರಿದ್ದಾರೆ. ಮತ್ತು ನಮ್ಮ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಕ್ಕಂತ ಇವತ್ತೇನು ನೀವು ಅಧಿವೇಶನ ಮಾಡ್ತಿರಲ್ಲ, ಇವತ್ತು ನೀವು ಆಡಳಿತ ನಡೆಸ್ತಾ ಇದ್ದೀರಲ್ಲ, ಹನುಮಂತಯ್ಯನವರು ಇವ್ರಿಗಿಂತ ಬೇಕಂತ ನೋಡಿದ್ರಲ್ಲ. ಎಂತೆಂಥ ನಾಯಕರಿದ್ದಾರೆ, ಮಹಾರಾಜರಿದ್ದಾರೆ. ಬೆಳವಾಡಿ ಮಲ್ಲಮ್ಮನವರು ಎಂತೆಂಥ ನಾಯಕಿಯರು ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿದ್ದಾರೆ. ಇವತ್ತು ಇಷ್ಟು ವರ್ಷ ಕನ್ನಡ ಉಳಿದಿದೆಯಂದರೆ ಅವರೆಲ್ಲ ಮಹಾನೀಯರು ಆಳಿರೋದಕ್ಕೆ, ಆಡಳಿತ ನಡೆಸಿರೋದಕ್ಕೆ, ಕನ್ನಡ ಪರ ಹೋರಾಟ ಮಾಡಿರೋದಕ್ಕೆ ಇಷ್ಟು ಅದ್ಭುತವಾದ ನಮ್ಮ ಕನ್ನಡ ಉಳಿದಿದೆ. ಕರ್ನಾಟಕದ ಬಗ್ಗೆ ಹೋರಾಟ ಮಾಡಿರೋರು ಹೆಸರು ಇಡೋದು ಬಿಟ್ಬಿಟ್ಟು ಯಾರ್ಯಾರೋ ಸೆಂಟ್ ಮ್ಯಾರೀಸ್ ಅಂತೆ, ಯಾವ ಮ್ಯಾರೀಸೋ ನಮಗೆ ಗೊತ್ತೇ ಇಲ್ಲ. ಅವ್ರ ಮ್ಯಾರೀಸ್ ಯಾರು ಅನ್ನೋದೇ ಕನ್ನಡಿಗರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ರೀ. ಅವ್ರ ಹೆಸರು ತಗೊಂಡು ನಾವೇನ್ರಿ ಮಾಡಬೇಕು? ಕರ್ನಾಟಕದ ರ್ಯಾಲಿ ಎಂತೆಂಥ ನಾಯಕರಿದ್ದಾರೆ ರೀ, ಯಾರ್ಯಾರ ಹೆಸರು ಬೇಕು ರೀ? ಇವರು ಹೈಕಮಾಂಡ್ ಮೆಚ್ಚಿಸೋಕ್ಕೋಸ್ಕರನೇ ಇವ್ರು ಯಾರ್ಯಾರ್ದೋ ಹೆಸರು ಇಟ್ಬಿಟ್ರಿ ಇಲ್ಲಿ. ಆಯಿತು, ಯಾರ ಹೆಸರು ಇಡೋಕ್ಕೆ ಇಷ್ಟ ಆಗಲಿಲ್ಲ ಅಂದ್ರೆ ನಿಮಗೆ ಯಾವ ಏರಿಯಾದಲ್ಲಿದೆ ಅದು? ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣ ಬೊಮ್ಮಸಂದ್ರದಲ್ಲಿದೆ. ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣ ಅಂತ ಇಡಿ. ಯಾರ ಹೆಸರು ಇಡೋಕ್ಕೆ ಬರಲಿಲ್ಲ ಅಂದರೆ ಇವತ್ತು BTM ಲೇಔಟಲ್ಲಿದೆ, BTM ಲೇಔಟ್ ಮೆಟ್ರೋ ನಿಲ್ದಾಣ ಅಂತ ಇಡಿ. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ನೀವು ಇಲ್ಲಿ ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಇದು ಒಂದು ಕರ್ನಾಟಕ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅದಕ್ಕೆ ಕನ್ನಡ ಇದಕ್ಕೊಬ್ಬರು ಅಧ್ಯಕ್ಷರಾಗಿದ್ದೀರಲ್ಲ, ನೀವು ಅಧ್ಯಕ್ಷರಾಗಿ ಗೆಣಸ್ಕೊಳ್ತಾ ಇದ್ದೀರ. ನೀವು ಇಂಥವೆಲ್ಲ ಸರ್ಕಾರಕ್ಕೆ ಕೇಳೋಕ್ಕಾಗಲ್ಲ. ನೀವು ಇಂಥವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕಾಗಲ್ವ? ಅಲ್ಲ ರೀ, ಸರ್ಕಾರ ಸಂಬಳ ತಗೊಂಡು ಸರ್ಕಾರಕ್ಕೆ ಕಾರಲ್ಲಿ ಓಡಾಡ್ತಾ ಇದ್ದೀರಾ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರೇ, ಎಲ್ಲಿ ಗೆಣಸ್ಕೆತ್ತಕ್ಕೇನಾರು ಹೋಗಿದ್ದೀರ ನೀವು? ಎಲ್ಲರೂ ಗಡ್ಡೆಗಣಿಸ್ಕೆತ್ತಕ್ಕೆ ಹೋಗಿದ್ದೀರ ನೀವು? ಇನ್ನೇನಕ್ಕೆ ನಿಮ್ಮನ್ನು ಅಧ್ಯಕ್ಷರು ಮಾಡಿದ್ದಾರೆ? ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರನ್ನ ಏನಕ್ಕೆ ಮಾಡಿದ್ದಾರೆ ನಿಮ್ಮನ್ನು? ಗೊಂಬೆನ ಅಷ್ಟೇ ನೀವು ಆಫೀಸಲ್ಲಿ ಕೂತ್ಕೊಂಡು ಹೋಗಿ ಗೊಂಬೆ ಶೋ ಕೊಟ್ಬಿಟ್ಟು ಬರೋದು.
ಸರ್ಕಾರದಿಂದ ಸವಲತ್ತು ತಗೊಂತೀರಿ, ಕರ್ನಾಟಕದಲ್ಲಿದ್ದೀರಿ, ಅದು ಬೆಂಗಳೂರಲ್ಲಿ ಇದ್ದೀರಿ, ಕರ್ನಾಟಕದ ಹುಟ್ಟಿ ಕರ್ನಾಟಕದ ಅನ್ನ ತಿಂದು ನಾಳೆ ಇಲ್ಲೇ ಮಣ್ಣಾಗೋದು. ಅದು ಬಿಟ್ಬಿಟ್ಟು ನೀವು ಯಾರ್ಯಾರಿಗೋ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆ ಕೂತ್ಕೊಳ್ರಿ. ಬೇರೆ ಯಾರಾದ್ರೂ ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ಅದ್ಭುತವಾದ ಕೆಲಸ ಮಾಡೋರಿದ್ದಾರೆ. ನಿಮ್ಮಂಥರಿಂದ ಆಗಲಿಲ್ಲ ಅಂದ್ರೆ ಬಿಟ್ಬಿಡಿ, ರಾಜೀನಾಮೆ ಕೊಡಿ. ಬೇರೆಯವರು ಮಾಡೋರಿದ್ದಾರೆ. ನಿಮ್ಮ ಕೈಲಿ ಆಗಲ್ಲ, ನೀವು ಫಿಕ್ಸು, ನಿಮ್ಮ ಕೈಲಿ ದೇವರೇ ಆಗಲ್ಲ. ನೀವು ಇಲ್ಲೆಲ್ಲ ಸರ್ಕಾರಗಳಿಗೆ ಬ್ಯಾಕೆಟ್ ಹಿಡ್ಕೊಂಡು ದುಡ್ಡು ಮಾಡ್ಕೊಂತ ಕೂತ್ಕೊಂಡಿದ್ದೀರ ಹೊರತು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಅನ್ಯಾಯ ಆದರೂ ಕೂಡ ನೀವು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಉಸುರೇ ಬಿಡಲ್ಲ. ಅಂದರೆ ಬಾಯಿಗೆ ಸರ್ಕಾರದವ್ರು ನಿಮಗೆ ಬೀಗ ಹಾಕಿ ಕಳಿಸಿರ್ತಾರೆ ಅನ್ಸುತ್ತೆ. ಬೀಗ ಹಾಕಿಬಿಟ್ಟು ಕೀ ಅವರೇ ತಿಳ್ಕೊಂಡಿರ್ತಾರೆ ಸರ್ಕಾರದವ್ರು, ಮಂತ್ರಿಗಳು. ಇನ್ನು ಅಧಿಕಾರ ಇಲ್ಲ ಅಂದರೆ, ಅದು ಪವರೇ ಇಲ್ಲ ಅಂದರೆ ಮತ್ತೆ ಇನ್ನೇನಕ್ಕೆ ಹಾಕ್ತೀರಿ ನೀವು? ಅಧ್ಯಕ್ಷರುಗಳು ಗಣಿಸ್ಕೊಳಕ್ಕೆ ಹಾಕ್ತೀರಾ? ನೋಡಿ, ನಿಜವಾದ ಕನ್ನಡಿಗರೇ, ದಯವಿಟ್ಟು ಎಲ್ಲ ಮೆಟ್ರೋ ನಿಲ್ದಾಣಕ್ಕೆ ಕನ್ನಡಿಗರ ಹೆಸರೇ ಇಡಬೇಕು, ಕನ್ನಡಿಗರೇ ಆಗಿರಬೇಕು. ಕರ್ನಾಟಕದಲ್ಲಿ ಬೇಕಾದಷ್ಟು ಹೋರಾಟಗಳನ್ನು ಮಾಡಿರ್ತಾರೆ, ಮಾಡಿರೋರು ಇದ್ದಾರೆ. ಇನ್ನು ಅಂಥವ್ರ ಹೆಸರು ಇಡಿ ಅಂತಂದೇಳಿ ಈ ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.